ಮಾಜಿ ಸಚಿವ ಜಾರ್ಜ್ ಫರ್ನಾಂಡಿಸ್ ನಿಧನಕ್ಕೆ ಮಂಗಳೂರಿನಲ್ಲಿ ಸಂತಾಪ ಸೂಚಿಸಿದ ಬ್ರಿಗೇಡಿಯರ್ ಅಯ್ಯನ್ ರಾಯ್ ಜಾರ್ಜ್ ಫರ್ನಾಂಡಿಸ್ ರವರ ನಿಧನ ವಾರ್ತೆ ಮಾಜಿ ಸೈನಿಕರಿಗೆ ಅರಗಿಸಲಾಗದ ನೋವು ತಂದಿದೆ. ಸ್ವಾತಂತ್ರ್ಯದ ಬಳಿಕ ರಕ್ಷಣಾ ಮಂತ್ರಿಗಳಲ್ಲಿ ಶ್ರೇಷ್ಠ ಮಂತ್ರಿ ಜಾರ್ಜ್ ರವರು ಮೊದಲ ಬಾರಿಗೆ ಸಿಯಾಚಿನ್ ಪ್ರದೇಶಕ್ಕೆ ತೆರಳಿ ಸೈನಿಕರ ದುಃಖಗಳನ್ನು ಆಲಿಸಿದವರು. ಕಾರ್ಗಿಲ್ ಯುದ್ಧ ಮತ್ತು ಶ್ರೀಲಂಕಾ ಯುದ್ಧದ ಸಮಯದಲ್ಲಿ ಸೈನಿಕರು ಹುತಾತ್ಮರಾದರೆ ಅವರನ್ನ ಅಲ್ಲೇ ಹೂತು ಹಾಕಬೇಕಿತ್ತು. ಆದರೆ ಜಾರ್ಜ್ ಫರ್ನಾಂಡಿಸ್ ರಕ್ಷಣಾ ಸಚಿವರಾದ ಬಳಿಕ ಮೊದಲಿಗೆ ಸೈನಿಕರು ಹುತಾತ್ಮರಾದರೆ ಅವರನ್ನ ಅವರ ಹುಟ್ಟೂರಿಗೆ ತಲುಪಿಸುವಂತಹ ಮಹಾನ್ ಕಾರ್ಯ ಆಯಿತು. ಅಂತಹ ಮಹಾನ್ ಪುರುಷ ಆಗಲಿರೋದು ಇಡೀ ದೇಶಕ್ಕೆ ತುಂಬಲಾರದ ನಷ್ಟ ಅಂತ ಹೇಳಿದ್ರು. ಇನ್ನು ರಕ್ಷಣಾ ಸಚಿವರ ನಿಧನಕ್ಕೆ ಸಂತಾಪ ಸೂಚಿಸಿದ ಕರ್ನಲ್ ನಿಟ್ಟೆಗುತ್ತು ಶರತ್ ಭಂಡಾರಿ, ಸಿಯಾಚಿನ್ ಪ್ರದೇಶದಲ್ಲಿ ಸೈನಿಕರಿಗೆ ಮೀಸಲಿಟ್ಟಿದ್ದ ಪರಿಕರಗಳು ಸೈನಿಕರಿಗೆ ಲಭ್ಯವಾಗದೆ ಮೂಲೆಗುಂಪಾಗಿತ್ತು. ಮೊದಲ ಬಾರಿಗೆ ಜಾರ್ಜ್ ಫರ್ನಾಂಡಿಸ್ ರವರು ರಕ್ಷಣಾ ಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಕೆಲವೇ ಸಮಯಗಳಲ್ಲಿ ಸೈನಿಕರಿಗೆ ಅಗತ್ಯವಿರೋ ಮತ್ತು ಸಿಗಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸಿಕೊಡುವಲ್ಲಿ ಯಶಸ್ವಿಯಾದವರು. ಸರಳ ಸಜ್ಜನಿಕೆಯ ವ್ಯಕ್ತಿತ್ವವುಳ್ಳ ಜಾರ್ಜ್ ಇಂದು ನಮ್ಮನ್ನಗಲಿರೋದು ಸಹಿಸಲಾಗದ ನೋವು ತಂದಿದೆ ಅಂತ ಹೇಳಿದ್ರು. ನಮ್ಮ ಸ್ವಾತಂತ್ರ್ಯ ನಂತರ ಆದ ರಕ್ಷಣಾ ಮಂತ್ರಿಯವರಲ್ಲಿ ಇವರೊಬ್ಬರು ಬಹಳ ಶ್ರೇಷ್ಠವಾದ ನಿಸ್ವಾರ್ಥದಿಂದ ಕೆಲಸ ಮಾಡಿದಂಥ ರಕ್ಷಣಾ ಮಂತ್ರಿಯವರು. ಅವರು ಬಹುಶಃ ಮೊದಲನೇ ರಕ್ಷಣಾ ಮಂತ್ರಿ ಸಿಯಾಚಿನ್ ಪ್ರದೇಶಕ್ಕೆ ಹೋಗಿ ನಮ್ಮ ಸೈನಿಕರ ದುಃಖ ಸ್ಥಿತಿಗಳನ್ನ ಅರಿದವರು. ಸಿಯಾಚಿನಲ್ಲಿ ಸ್ನೋ ಮೊಬೈಲ್, ಸಿಯಾಚಿನ್ನಲ್ಲಿ ಸೈನಿಕರಿಗೆ ಒಳ್ಳೆಯ ಆಹಾರ, ಒಳ್ಳೆಯ ಬಟ್ಟೆ, ಒಳ್ಳೆಯ ವೆಪನ್ನ ಹತ್ಯಾರನ್ನೆಲ್ಲ ವ್ಯವಸ್ಥೆ ಮಾಡಿದವರು ಅವರೇ. ಇನ್ನೊಂದು ವಿಷಯ ಹೇಳೋದೇನೆಂದರೆ, ಕಾರ್ಗಿಲ್ ಯುದ್ಧ ಆಗುವ ಮೊದಲು ಆ ಸಮಯದಲ್ಲಿ ಸೈನಿಕರು ಹುತಾತ್ಮರಾದ ಸ್ಥಳದಲ್ಲೇ ನಾವು ಅವರ ಅಂತಿಮ ಸಂಸ್ಕಾರ ಮಾಡ್ತಿದ್ದೆವು. ಆದರೆ ಜಾರ್ಜ್ ಫರ್ನಾಂಡಿಸ್ರ ಕಾಲದಲ್ಲಿ ಮೊದಲನೇ ಬಾರಿಗೆ ನನಗೆ ತಿಳಿದಂತೆ, ನಾನು ತಪ್ಪಿರ್ಬೋದು ಹೇಳೋದ್ರಲ್ಲಿ, ಮೊದಲ ಬಾರಿಗೆ ಸೈನಿಕರನ್ನು ಒಂದು ಸಕಲ ಮರ್ಯಾದೆಯೊಂದಿಗೆ ಆ ಕಾಫಿನ್ ಬಾಕ್ಸಲ್ಲಿ ಹಾಕಿ ಹುತಾತ್ಮನನ್ನು ಅವನ ಮನೆಗೆ, ಹಳ್ಳಿಗೆ ತಲುಪಿಸಿದಲ್ಲಿ ಅವರದ್ದು ಬಹಳ ಪ್ರಮುಖವಾದ ಹಿ ಈಸ್ ದ ಫಸ್ಟ್ ಡಿಫೆನ್ಸ್ ಮಿನಿಸ್ಟರ್. ಈ ಅಧಿಕಾರಿಗಳನ್ನು ಸಿಯಾಚಿನ್ಗೆ ಕಳಿಸಿ ಅಲ್ಲಿ ಒಂದು ವಾರ ಅಲ್ಲಿ ಇದ್ದರು. ಒಂದು ವಾರ ನಿಲ್ಲಿಕ್ಕಾಗಲಿಲ್ಲ ಅವರಿಗೆ. 2-3 ದಿವಸದಲ್ಲಿ ಅವರು ನೆಲದಲ್ಲಿ ಬಂದುಬಿಟ್ರು. ಎಲ್ಲ ಗೊತ್ತಾಯ್ತು ಏನಾಯ್ತು ಅಂತ. ಬಂದವರು ಸೀದಾ ಅಧಿಕಾರಿಗಳು ಇಲ್ಲಿ ವಾಪಸ್ ಬಂದವರು, ಈ IAS ಅಧಿಕಾರಿಗಳು ಕೂಡಲೇ ಎಲ್ಲ ಫೈಲ್ಗಳನ್ನು ಸ್ಯಾಂಕ್ಷನ್ ಮಾಡಿಬಿಟ್ರು. ಒಮ್ಮೆಲೆ ಈ ವಸ್ತ್ರ, ಇಂಥ ಎಲ್ಲ ಪರಿಕರಗಳು, ಹಿಮದಲ್ಲಿ ಏನು ಬೇಕು ನಮಗೆ, ಹಿಮ ಚಾಲನೆಗೆ ಒಂದು ಸ್ಕೂಟರು ಬರುತ್ತೆ, ಅದೂ ಸ್ಯಾಂಕ್ಷನ್ ಆಗಿರಲಿಲ್ಲ.